ನೋಡಿ ಗುರುಗಳೇ, ಇದೆ ಅರಮನೆ ಪ್ರಾಂಗಣ. ಇದು ಅರಮನೆಯ ಬುನಾದಿ ಅವಶೇಷಗಳು. ಇಲ್ಲಿ ನೋಡಿ, ಅದು ಎದುರುಗಡೆ ದೊಡ್ಡದಾಗಿ ಕಾಣ್ತಿರೋ ಗೋಡೆ, ಅದು ಕೋಟೆ. ಅದು ಅರಮನೆ ರಕ್ಷಣೆಗೋಸ್ಕರ ಇರೋಂಥದ್ದು. ಇಲ್ಲಿ ಏನಂದರೆ ಇನ್ನೊಂದು ವಿಶೇಷ, ಈ ಅರಮನೆಯಲ್ಲಿ ಈಗ ನಾವು ಮನೆಗಳಲ್ಲಿ ಏನು ತಿಜೋರಿ ಅಂತ ಮಾಡ್ಕೊಂಡಿರ್ತೀವಲ್ಲ, ಗಾಡ್ರೇಜ್ ಅಂತ ಮಾಡ್ಕೊಂಡಿರ್ತೀವಲ್ಲ, ಆ ಥರನೇ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯವನ್ನು ಸಂರಕ್ಷಿಸಿಡಲಿಕ್ಕೆ ಇಲ್ಲೊಂದು ನೆಲಮಾಳಿಗೆಯಲ್ಲಿ ಮಾಡಿದ್ದಾರೆ. ಅದೇನೆಂದರೆ ನೆಲಮಾಳಿಗೆಯ ಒಂದು ಖಜಾನೆ, ರಹಸ್ಯ ಖಜಾನೆ. ಅದು ರಾಜವಂಶಸ್ಥರಿಗೆ ಬಿಟ್ಟರೆ ಮತ್ತಿನ್ಯಾರಿಗೂ ಗೊತ್ತಾಗದಂಥದ್ದು. ಇದು ಮೇಲ್ಗಡೆಯಿಂದ ನೋಡಿದರೆ ಈ ಥರ ಕಾಣುತ್ತೆ ವೇವ್ಸ್. ಅದು ಒಳಗಡೆಯಿಂದ ಬರಬೇಕು. ಇವಾಗ ಅದು ಮೇಲ್ಗಡೆ ಬಂದ್ ಮಾಡಿದ್ರು ಅವಾಗ. ಇವಾಗ ಇದೆಲ್ಲ ಜನರ ದಾಳಿಯಿಂದ ಎಲ್ಲ ಹೋಗಿದೆ. ಇಲ್ಲಿ ನೋಡೋಣ, ಒಳಗಡೆ ಹೋಗೋಣ. ಇದು ನೋಡಿ, ಇದೆ ಅದು ರಹಸ್ಯ ಖಜಾನೆಗೆ ಹೋಗುವಂಥ ದಾರಿ. ತುಂಬ ಕತ್ಲುಗಳು, ಕತ್ಲು ಅಂದರೆ ಕತ್ಲು, ಜನ ಬರ್ತಾ ಇದ್ದಾರೆ. ನೋಡೋಣ. ತುಂಬ ಕತ್ಲಿದೆ ಗುರು. ಹಾಂ, ಓ, ಎರಡು ದಾರಿ ಇದಾವೆ, ಈ ಕಡೆ ಈ ಕಡೆ. ಓ, ಯಾಕಡೆ ಹೋಗೋದು? ಹಾಂ, ನೋಡಿ ಎಷ್ಟು ರಹಸ್ಯವಾಗಿ ಈ ಚಿನ್ನ, ವಜ್ರ, ವೈಡೂರ್ಯವನ್ನು ಸಂರಕ್ಷಿಸಿಡಲಿಕ್ಕೆ ಈ ಥರನ ಇದೇ ಆ ಜಾಗದಲ್ಲಿ ರಾಜವಂಶಸ್ಥರು ಚಿನ್ನ, ವಜ್ರ, ವೈಡೂರ್ಯಗಳನ್ನ ಸಂರಕ್ಷಿಸಿ ಇಡ್ತಿದ್ರು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಎರಡು ಕಡೆ ಮಾರ್ಗಗಳಿವೆ. ಈ ಕಡೆ ಹೋಗ್ಬೋದು, ಈ ಕಡೆ ಅಂದರೆ ಆಕಸ್ಮಿಕವಾಗಿ ಯಾರಾದರೂ ದಾಳಿಕೋರರು ಬಂದ್ರೂ ಕನ್ಫ್ಯೂಸ್ ಆಗಿ ಹೋಗ್ಬಿಡ್ಬೇಕು ಅವರು. ಈ ಕಡೆ ಬಂದಿವ, ಈ ಕಡೆ ಬಂದ್ವಿ ಅಂತ ಇಷ್ಟರಲ್ಲೇ ರೌಂಡ್ ಹಾಕಂಗೆ ಯಾವ ಥರ ಬುದ್ಧಿವಂತಿಕೆಯಿಂದ ಸ್ಕೆಚ್ ಹಾಕಿ ಮಾಡಿರೋಂಥದ್ದು ಇದು. ಇಲ್ಲಿ ನೋಡಿ, ಸಾಕ ಕತ್ಲಿದೆ. ಇಲ್ಲಿದು ವಾಪಸ್ ಹೋಗ್ಬಿಡೋಣ, ಈಗ ಕಾಣ್ತಾ ಇಲ್ಲ. ಇಲ್ಲಿದೆ, ದಾರಿನೇ ಇಲ್ಲ. ಅಲ್ಲ ಗುರು, ಟಾರ್ಚ್ ಹಾಕಿ ಗುರು, ಈ ಕಡೆ ಚೂರು ಟಾರ್ಚ್ ಹಾಕಿ. ಥ್ಯಾಂಕ್ಸ್. ಹಾಂ, ಓಕೆ, ಥ್ಯಾಂಕ್ಸ್. ನೋಡಿ, ಸಾಕಷ್ಟು ಶೆಕೆ ಗುರು. ಒಳಗಡೆ ಗಾಳಿ ಕಡಿಮೆ, ಸಾಕಷ್ಟು ಶೆಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದೆಲ್ಲ ಹೆಂಗಿದೆ ಅಂತ. ಎಷ್ಟು ರಾಜತಾಂತ್ರಿಕತೆ ಮತ್ತು ರಾಜತಾಂತ್ರಿಕತೆಯನ್ನು ಉಪಯೋಗಿಸಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೆ ಹೇಳೋದು, ನಮ್ಮ ವಿಜಯನಗರ ಸಾಮ್ರಾಜ್ಯ ನಮ್ಮ ಹೆಮ್ಮೆ ಅಂತ. ಇದು ಪ್ರಪಂಚದಲ್ಲಿ ಎರಡನೇ ಅಥವಾ ಫಸ್ಟು ರೋಮ್ ಸಾಮ್ರಾಜ್ಯ ಇತ್ತು ಅಂತ ಹೇಳ್ತಾರೆ. ಅದು ಯಾರಿಗೆ ನೋಡಿದಾರೋ ಗೊತ್ತಿಲ್ಲ. ಆದರೆ ನಮಗನಿಸಿರೋ ಮಟ್ಟಿಗೆ ನಮ್ಮದೇ ಪ್ರಥಮ ಸಾಮ್ರಾಜ್ಯ ಪ್ರಪಂಚದಲ್ಲಿ ಅಂದಿನ ಕಾಲದಲ್ಲಿ ಅಂತ ಹೇಳ್ಬೋದು.